ಸಾಮಾನ್ಯವಾಗಿ ಕೆಲ ಗ್ರಾಮಗಳಲ್ಲಿ ಸದಾಕಾಲ ನೀರಿನ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಬೇಸಿಗೆ ಸಂದರ್ಭ ಅಂತ ಅಂದ್ರಂತೂ ಅವರ ಪರಿಸ್ಥಿತಿ ಹೇಳತೀರದಾಗಿದೆ. ಚೆಂಬು ಲೋಟದಲ್ಲಿ ಸಿಕ್ಕರು ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಈಗ ಕೂಲಿ ನಾಲಿ ಮಾಡೋದು ಬಿಟ್ಟು ನೀರು ಹಿಡಿಯೋ ಕೆಲಸವೇ ಕಾಯಕವಾಗ್ಬಿಟ್ಟಿದೆ. ದಾವಣಗೆರೆ ತಾಲೂಕಿನ ಗುಡಾಳ್ ಗ್ರಾಮದಲ್ಲಿ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಸುಮಾರು 1500ಕ್ಕೂ ಹೆಚ್ಚು ಮನೆಗಳಿರ್ತಕ್ಕಂಥ ಗ್ರಾಮ. ಅದಕ್ಕೆ ಒಂದೇ ಒಂದು ಬೋರ್ವೆಲ್ ಇದೆ. ದಿನಕ್ಕೆ 1 ಗಂಟೆ ಮಾತ್ರ ನೀರನ್ನ ಪೂರೈಸುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಲಿ ಕೆಲಸ ಬಿಟ್ಟು ಹಾಗಾದ್ರೆ ನೀರು ಹಿಡಿಯೋ ಕೆಲಸವನ್ನೇ ನಾವು ಮಾಡಬೇಕಾ ಅಂತ ಅವ್ರು ಕೇಳ್ತಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಜನರ ಆಕ್ರೋಶವೂ ಕೂಡ ಈ ಸಂದರ್ಭದಲ್ಲಷ್ಟೇ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಇದೆಲ್ಲ ಮರ್ತು ಹೋಗುತ್ತೆ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿಗೆ ಅವತ್ತು ಬೇರೆನೆ ಅವ್ರು ಯೋಚನೆ ಮಾಡ್ತಿರ್ತಾರೆ. ನೋಡಿ ಅಲ್ಲಿ ಪಾಪ ಎಷ್ಟು ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ ಅಂತ. ಒಂದು 10 ಬಿಂದಿಗೆ ನೀರು ತಗೊಂಡು ಬಂದರೆ ಇಡೀ ದಿನ ಕಾದು ಆನಂತರ ತುಂಬಿಸ್ಕೊಂಡು ಹೋಗಬೇಕು. ಒಂದೇ ಒಂದು ಬೋರ್ವೆಲ್ ಇದೆ, ಅದರಲ್ಲಿ ಅಷ್ಟು 1500 ಮನೆಗಳು ಅಂತಂದ್ರೆ ಏನು ಕಮ್ಮಿನ? ಇಡೀ ದಿನ ಕಾಯಬೇಕು. ನೀರಿಗಾಗಿ 3ನೇ ಮಹಾಯುದ್ಧ ನಡೀತದೆ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಅದೇ ರೀತಿಯಂತಹ ಪರಿಸ್ಥಿತಿ ಕೂಡ ದಾವಣಗೆರೆ ತಾಲೂಕಿನ ಗುಡಾಳ್ ಗ್ರಾಮದಲ್ಲಿ ನಡೆದಿರುವಂಥದ್ದು ನಾವು ದೃಶ್ಯ ನೋಡಿದಾಗಿದೆ. ನಿತ್ಯ ಕೂಡ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿರುವಂಥದ್ದು. ಪ್ರಮುಖವಾಗಿ ಬೇಸಿಗೆಗಾಲ ಬಂತು ಅಂತ ಅಂದ್ರೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಇಡೀ ಗ್ರಾಮದ ಜನರು ಕೂಡ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕೂಲಿ ನಾಲಿ ಮಾಡುವಂತಹ ಜನರೇ ಜಾಸ್ತಿ ಇರುವಂತಹದ್ದು. ಅದರಲ್ಲೂ ನೀರಿಗೋಸ್ಕರ ಇಡೀ ದಿನ ಕಾಯುವಂಥ ಪರಿಸ್ಥಿತಿ ಇದೆ. ಒಂದ್ ಕಡೆ ಕೂಲಿ ಇರೋದಿಲ್ಲ, ಇನ್ನೊಂದ್ ಕಡೆ ಕೂಲಿ ಹೋದ್ರೆ ನೀರು ಕೂಡ ಸಿಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಾಕಷ್ಟು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಂತಹ ಮನವಿನ ಸ್ವೀಕರಿಸಿಲ್ಲ. ಇವರ ಕಷ್ಟಕ್ಕೆ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ಕೂಡ ಹೊರಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ವಯಸ್ಸಾದ ವೃದ್ಧರಾಗಿರ್ಬೋದು, ಮತ್ತೆ ಇಲ್ಲಿರುವಂತಹ ಮಹಿಳೆಯರು ಕೂಡ ಕೆಲಸವನ್ನು ಬಿಟ್ಟು ನೀರು ಹಿಡಿಯುವಂತ ಪರಿಸ್ಥಿತಿ ಕೂಡ ಕೇವಲ 1 ಗಂಟೆಯಿಂದ 1 ಗಂಟೆ 1.5 ತಾಸು ಅಷ್ಟೇ ನೀರು ಬಿಡ್ತಾರೆ. ಆ ಬಿಡುವಂತಹ ತಾಸಲ್ಲೇ ಅವರು ನೀರು ಹಿಡಿಯುವಂತ ಕೆಲಸ ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ಮಹಿಳೆಯರು ಇದ್ದಾರೆ. ಮಹಿಳೆ ಎಷ್ಟೊತ್ತು ನೀರು ಬಿಡ್ತಾರೆ ನಿಮ್ಗೆ ಅಂತ? ಈ ಕಡೆಗೆ 3 ಗಂಟೆ ಬಿಡ್ತಾವಂತ ಹೇಳ್ತಾರೆ ಸರ್. 3 ಗಂಟೆವರೆಗೆ 1 ಗಂಟೆ ಬಿಡ್ತಾರೆ. ಇನ್ನು 15 ಗಾಡಿ ತುಂಬಿನ ಒಂದು 15 ಗಾಡಿ ಹಂಗ ನಿಂತ್ಕೊಂಡಿದ್ರು. ಈ ಕಡೆ ದಾಪ್ ಮಾಡ್ತಾರೆ, ಮತ್ತೆ ಖಾಲಿ ಗಾಡಿ ಎಳ್ಕೊಂಡ್ ಹೋಗ್ತಾರೆ. ಎಲ್ಲಿ ಗೋಲ್ರೇಟಿಗೆ ಹೋಗಿ ತರಬೇಕು, ಇಲ್ಲಿ ಕಡೆಗೆ ಕೆಂಚನಹಳ್ಳಿ ಆದ ಹೋಗಿ ನೀರು ತರಬೇಕು. ಈ ಊರಿಗೆ ನೀರಿನ ಬರ್ತಾನೆ, ನೀರು ಬೇಕೇ ಬೇಕು. ನಮ್ಮ ಊರಿಗೆ ನೀರು ಇಲ್ದಂಗ ಅವ್ರ ಹೆಂಡ್ರ ಮಕ್ಳು ಕೂಡ ನೀರು ಕುಡಿತಾರೆ. ಬೇರೆ ಊರಿಗೆ ಹೋಗ್ತಾರೆ ಕೇಳಕ್ ಅವ್ರನ್ನ. ಕೂಲಿನಲ್ಲಿ ಮಾಡಕ್ ಹೋಗ್ತೀರಿ, ಕೆಲ್ಸಕ್ಕೆ ಬಿಟ್ಟು ಇಲ್ಲ ನೀರು ಹಿಡಿತೀರಿ? ಕೆಲಸ ಬಿಟ್ಟು ಮನೆಯಾಗಿದ್ರು ಮಾತ್ರ ನೀರು ಸಿಗ್ತವೆ. ಕೆಲ್ಸಕ್ಕೆ ಹೋಗ್ತಿದ್ರೆ ನೀರೇ ಸಿಗೋದಿಲ್ಲ. ಊರಾಗ ಅವ್ರ ಮನೆಗೆ ಇವ್ರ ಮನೆ ರಾತ್ರಿ ನಿಂತ್ಕೊಂಡಿರ್ತಾರೆ ಹೆಂಗಸ್ರು ನೀರು ಹಿಡಿಯಕ್ಕೆ. ಅದ್ರಾಗ ಮತ್ತೆ ಗಲಾಟೆ ಹೊಡೆದಾಟ ಹಿಂಗ ನಡೀತೈತಿ ಊರಾಗ. ನೀರಿನ ಮಾತ್ರ ಬೇಕೇ ಬೇಕು, ನೀರಿನ ಬೇಕು. ಅದನ್ನ ಹೇಳ್ರಿ ಸರ್. ಅಲ್ಲ, ನೀರಿನ ಸಮಸ್ಯೆ ಅಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆಯಾ? ಬಳಕೆ ನೀರು, ಕುಡಿಯೋ ನೀರಿಂದ ಕಟ್ಕೊಂಡು ಬಳಸ ನೀರು ಕಟ್ಕೊಂಡು ಪ್ರತಿ ಒಂದು ನೀರು ಸಮಸ್ಯೆನೇ ಇಲ್ಲೆಲ್ಲ ಪ್ರತಿ ಒಂದು ನೀರಿಂದ ಸಮಸ್ಯೆ. ನೀರಿಲ್ಲದ್ರೆ ಬದುಕು ಯಾವ ನಡೀತವೆ, ಜೀವನ ಹೆಂಗಾಕತ್ತೆ?